ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು 16 ವರ್ಷ ಕಳೆದು ನನ್ನ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದು ನನ್ನ ಔಟ್ಫಿಟ್ ಆಗಿರುತ್ತೆ. ಎಷ್ಟು ಅವಸರದಲ್ಲಿ ರೆಡಿಯಾಗಿದ್ದೀನಿ ಅಂದರೆ ಎಷ್ಟು ಬೇಗ ಮೀಟ್ ಮಾಡ್ತೀನೋ ಅಂತ ಅನಿಸಿತ್ತು. ನನ್ನ ಮೈದ ನನ್ನನ್ನು ಮೈಸೂರು ತನಕ ಕರ್ಕೊಂಡು ಹೋಗ್ತಾ ಇದ್ದ. ಏಕೆಂದರೆ ನಾನು ಕೊಯಮತ್ತೂರಲ್ಲಿರೋದ್ರಿಂದ ಮೈಸೂರಿಗೆ ಹೋಗಿ ಮೀಟ್ ಮಾಡಬೇಕಾಗಿತ್ತು. 2025 ಮೀಟ್ ಮಾಡ್ತಾ ಇದ್ದೀವಿ. 2009 ಮೀಟ್ ಮಾಡಿದ್ದು ನಾವೆಲ್ಲರೂ. ಅಂದರೆ ಕಾಂಟ್ಯಾಕ್ಟಲ್ಲಿದ್ವಿ, ಬಟ್ ಎಲ್ಲರೂ ಮೀಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಹೋಗ್ತಾ ಇದ್ವಿ. ನನ್ನ ಮೈಯಿಂದ ನನಗೋಸ್ಕರ ಊಟ ತಂದಿದ್ದ, ಅದು ತಿನ್ನೋಕ್ಕಾಗಲ್ಲ ಅಂತ ರೋಡಲ್ಲಿ ಬರೋ ನಾಯಿಗಳಿಗೆ ಹಾಕ್ಬಿಟ್ವಿ. ಯಾಕೆಂದರೆ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಲ್ವಾ ಅಂತ. ಅವಸರದಲ್ಲಿ ರೆಡಿಯಾಗಿರ್ತಾರೆ, ಊಟ ಮಾಡಿರಲ್ಲ ಅಂತ. ನಾವು ಎಷ್ಟು ಅವಸರದಿಂದ ಹೊರಟ್ರು ಟ್ರಾಫಿಕ್ ಜಾಮ್ ಅಷ್ಟು ಇತ್ತು. ಬೆಳಗಿನ ಜಾವ ಸ್ವಲ್ಪ ಫೋಟೋಶೂಟ್ ನಡೀತು. ನಾನು ಮೈದಾನೆ ತೆಗ್ದಿದ್ದು ಫೋಟೋಗಳಿದು. ಸೊ ಎಲ್ಲರೂ ಪೋಸ್ಟ್ ಆಗ್ತಾಯಿದ್ರು, ನಾವೆಲ್ಲ ಬಂದು ವೆಯ್ಟ್ ಮಾಡ್ತಾಯಿದ್ದೀವಿ. ನಾನೇ ಲೇಟು, ಎಲ್ಲರೂ ಬಂದು ಆಲ್ರೆಡಿ ವೆಯ್ಟ್ ಮಾಡ್ತಾಯಿದ್ರು. ಸೊ ಅವ್ರವ್ರು ಇದರಲ್ಲಿ ಪೋಸ್ಟ್ ಆಗ್ತಾಯಿದ್ರು. ಎಲ್ಲರೂ ಮೀಟ್ ಮಾಡಿ ಹಗ್ ಮಾಡಿ ಎಷ್ಟು ಖುಷಿ ಆಯ್ತು ಅಂದರೆ ಎಲ್ಲರೂ ಅಷ್ಟು ಖುಷಿಯಾಗಿದ್ವಿ. ಒಬ್ರನ್ನ ನೋಡಿ ಎಷ್ಟು ವರ್ಷ ಆಗೋಗಿತ್ತು. 10th ಮೀಟ್ ಮಾಡಿದ್ದು ನಾವೆಲ್ಲರೂ. ಸ್ವಲ್ಪ ಜನ ಕಾಲೇಜ್ ಮೇಟ್ಸ್ ಆಗಿದ್ದರು, ಬಟ್ ನಾನು ಬೇರೆ ಕಡೆ ಓದೋದಕ್ಕೆ ಹೋಗಿದ್ದರಿಂದ ನಾನು ಇವ್ರ ಜೊತೆ ಇರೋದಕ್ಕಾಗಲಿಲ್ಲ. ಸೊ ಎಲ್ಲರೂ ಒಂದು ಟ್ರಿಪ್ ಹಾಕೋಣ ಅಂತ ಒಂದು ಚಿಕ್ಕದಾಗಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಸೇರಿದ್ವಿ. 2009 ಮೀಟ್ ಮಾಡಿದವರು 2025 ಮತ್ತೆ ಮೀಟ್ ಮಾಡಿದ್ವಿ. ಎಲ್ಲರೂ ಅಷ್ಟು ಸಂತೋಷ. ಎಲ್ಲರಿಗೂ ಯಾವಾಗ ಮೀಟ್ ಮಾಡ್ತೀವೋ ಅನ್ನೋ ಥರ ಇದ್ವಿ. ಎಲ್ಲರ ಮುಖದಲ್ಲೂ ಸಂತೋಷ ನೋಡಿದ್ರೇ ಗೊತ್ತಾಗುತ್ತೆ. ಸೊ ಎಲ್ಲರೂ ಗಾಡಿಗೆ ಹತ್ತಿದ ತಕ್ಷಣ ಒಂದು ಸೆಲ್ಫಿಗಳು, ಎಲ್ಲರೂ ಅಷ್ಟೇ ಸೆಲ್ಫಿಗಳು, ವೀಡಿಯೋಗಳು ಸ್ಟಾರ್ಟ್ ಮಾಡಿಬಿಟ್ವಿ. ಎಲ್ಲರಿಗೂ ಬೇಕಲ್ಲ, ಅಷ್ಟು ಖುಷಿಯಾಗುತ್ತೆ, ಅಷ್ಟು ಮೆಮೊರೀಸು, ನೆನಪು. ಆದರೆ ಒಬ್ಬರು ಮುಖನೂ ಕೂಡ ಚೇಂಜ್ ಆಗಿಲ್ಲ. ಎಲ್ಲರೂ ನಾವು 10th ಯಾವ ಥರ ಇದ್ವೋ ಸೇಮ್ ಅದೇ ಥರ ಇದ್ದೀವಿ, ಏನು ವ್ಯತ್ಯಾಸವೂ ಇಲ್ಲ. ಮತ್ತು ಹಾಡು ಡ್ಯಾನ್ಸು ಎಲ್ಲ ಸ್ಟಾರ್ಟ್ ಆಯಿತು. ಯಾವ ಮಟ್ಟಿಗೆ ಅಂದರೆ 16 ವರ್ಷ ಎಷ್ಟು ಗ್ಯಾಪ್ ಇತ್ತೋ ಅಷ್ಟೆಲ್ಲನೂ ಆಡಿ ಮುಗಿಸ್ಬಿಟ್ವಿ. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ನಡೀತು. ಎಲ್ಲರೂ ಕುಣಿದು ಕುಪ್ಪಳಿಸ್ಬಿಟ್ವಿ. ಒಂದು ಕಡೆಯಿಂದ ಎಲ್ಲರೂ ಕುಣಿದ್ವಿ. ಮತ್ತು ಪಿರಿಯಾಪಟ್ಟಣಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೂ ಸ್ವಲ್ಪ ಫೋಟೋಗಳು ತೊಗೊಂಡ್ವಿ, ಮೆಮೊರಿಗೆ ಇರಲಿ ಅಂತ. ಎಲ್ಲರೂ ಮಕ್ಕಳ ಜೊತೆನೂ ಬಂದಿದ್ದರು. ಎಲ್ಲರ ಮಕ್ಕಳನ್ನೂ ಕರ್ಕೊಂಬಂದಿದ್ರು. ಮತ್ತು ಗಾಡಿಗೆ ಹತ್ತಿದ ತಕ್ಷಣ ಮತ್ತೆ ಡ್ಯಾನ್ಸ್ ಸ್ಟಾರ್ಟು. ಎಲ್ಲರೂ ಅಷ್ಟು ಖುಷಿಯಾಗಿ ಡ್ಯಾನ್ಸ್ ಮಾಡಿದ್ವಿ. ಒಬ್ಬರೂ ಕೂಡ ಮಿಕ್ಕಿಲ್ಲ. ಒಂದು ಸಲ ಆ ಥರ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ವಿ. ಮತ್ತು ಸ್ವಲ್ಪ ಜನ ಎಲ್ಲ ಒಂದೇ ಸಲ ಎದ್ದು ನಿಂತ್ಕೊಂಡ್ಬಿಟ್ವಿ. ಅಯ್ಯಯ್ಯೋ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ಜನ ಕೂತ್ಕೊಂಡು ಮತ್ತೆ ಸ್ವಲ್ಪ ಜನ ಡ್ಯಾನ್ಸ್ ಮಾಡೋದು, ಈ ಥರ ಮಾಡ್ತಾಯಿದ್ವಿ. ನಮ್ಮ ಖುಷಿಗೆ ಮಿತಿನೇ ಇಲ್ಲ. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು, ಅಷ್ಟು ಚೆನ್ನಾಗಿ ಸಂತೋಷವಾಗಿ ಹೇಳೋದಕ್ಕಾಗೋದಿಲ್ಲ, ಅಷ್ಟು ಖುಷಿಯಾಗಿದ್ವಿ. ನಾನು 8th ಇವ್ರ ಜೊತೆ ಟೂರ್ ಹೋಗಿದ್ದೆ ಈ ಥರ. ಆಮೇಲೆ ನಾನು ಟೂರ್ ಹೋಗೋದಕ್ಕಾಗಲಿಲ್ಲ, ಯಾಕೆಂದರೆ ನನಗೆ ಕೈ ಮುರಿದೋಗಿತ್ತು. ಸೊ ನನಗೆ 10th ಮತ್ತು 9th 10th ಟೂರ್ ಕರ್ಕೊಂಡು ಹೋಗಿದ್ರು ಕೂಡ ನಾನು ಹೋಗೋದಕ್ಕಾಗಿರಲಿಲ್ಲ. ತುಂಬ ಅಂದರೆ ತುಂಬ ಖುಷಿಯಾಯಿತು. ಎಲ್ಲರನ್ನೂ ಮತ್ತೆ ಮೀಟ್ ಮಾಡಿ ಮತ್ತೆ ಸಿಕ್ಕಿ ಈ ಥರ ಎಲ್ಲ ಖುಷಿಯಾಗಿರೋದು ಎಲ್ಲರ ಜೊತೆನೂ ಅಂದರೆ ಹೇಗಿರುತ್ತೆ ಹೇಳಿ. ಈ ಥರನೇ ಕುಣ್ಕೊಂಡು ಹೋಗ್ತಾಯಿದ್ವಿ. ಮತ್ತು ಎಲ್ಲರೂ ಮಕ್ಕಳನ್ನ ಕರ್ಕೊಬರೋದಕ್ಕೆ ಕಾರಣ ನಾನೇ. ಏಕೆಂದರೆ ನನಗೆ ಮಕ್ಕಳಿಲ್ಲದೆ ಇರೋ ಕಾರಣ ರಜನಿ ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲರ ಮಕ್ಕಳನ್ನೂ ಕರ್ಕೊಬಂದಿದ್ರು. ಅದಂತೂ ನನಗೆ ತುಂಬಾ ಖುಷಿಯಾಯಿತು. ಈ ಥರ ಫ್ರೆಂಡ್ಸ್ಗಳು ಸಿಕ್ಕಿರೋದೇ ಅದೃಷ್ಟ ಅಂತ ಅಂದ್ಕೊಬೇಕು. ಅಷ್ಟು ಖುಷಿಯಾಯಿತು. ಸ್ಟ್ರೈಟಾಗಿ ಹೋಗಿದ್ದು ನಾವು ದುಬಾರೆಗೆ. ಫಸ್ಟು ಪಿರಿಯಾಪಟ್ಟಣಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಎಲ್ಲರ ಹೆಸರಿಗೂ ಎಲ್ಲರೂ ಬೇಡ್ಕೊಂಡು ಬಂದ್ವಿ. ಮತ್ತು ಫಸ್ಟು ಹೋಗಿದ್ದೆ ದುಬಾರೆಗೆ. ಎಲ್ಲರನ್ನೂ ಮಧ್ಯದಲ್ಲಿ ನಿಲ್ಲಿಸಿ ಎಲ್ಲರಿಗೂ ನೀರು ಹಚ್ಚೋದು. ಇವರಿಬ್ಬರಂತೂ ಹೇಳೋದೇ ಬೇಡ. ಅವರೆಷ್ಟು ಕ್ಲೋಸ್ ಫ್ರೆಂಡ್ ಅಂದರೆ ಅವಾಗ ಹೇಗಿದ್ರೋ ಇವಾಗಲೂ ಹಾಗೆ ಇದ್ದಾರೆ. ಮಧ್ಯದಲ್ಲಿ ಒಬ್ಬೊಬ್ಬರನ್ನ ನಿಲ್ಲಿಸೋದು, ಸುತ್ತ ಎಲ್ಲರೂ ನಿಂತು ನೀರು ಹಚ್ಚೋದು, ಇದೇ ನಡೀತಾಯಿತ್ತು. ಪ್ರತಿಯೊಬ್ರಿಗೂ ಒಂದೊಂದು ವಿಡಿಯೋ ಆಯಿತು. ನೀರಿನಲ್ಲಂತೂ ಇದರಲ್ಲಿ ಎಷ್ಟು ಆಟ ಆಡಿದ್ವೋ ಗಾಡಿನಲ್ಲಿ, ಅದಕ್ಕಿಂತ ಹೆಚ್ಚಾಗಿ ನೀರಿನಲ್ಲಿ ಆಟ ಆಡಿದ್ವಿ. ಮತ್ತು ಸ್ವಲ್ಪ ಫೋಟೋ ಶೂಟ್ ಮಾಡಿಸಿದ್ವಿ. ಅಂದರೆ ಅವ್ರವ್ರಿಗೆ ಅವ್ರವ್ರು ತೊಗೊತಾಯಿದ್ರು. ಯಾರು ಫ್ರೀ ಆಗ್ತಿದ್ರು ಅವರೆಲ್ಲ ಮೊಬೈಲಲ್ಲಿ ಫೋಟೋ. ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡೆ, ಯಾಕೆಂದರೆ ನಾನು ಪ್ಯೂರ್ ಕಾಟನಲ್ಲಿ ನನಗೆ ಆಗಿಲ್ಲ. ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಮತ್ತು ಊಟಕ್ಕೆ ಹೋದ್ವಿ. ಊಟದ ಮಾಡಿಕೊಂಡು ಎಲ್ಲರೂ ಫಸ್ಟು ಎಲ್ಲರಿಗೂ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಏಕೆಂದರೆ ಬೆಳಗ್ಗೆ ತಿಂದಿದ್ದೆಲ್ಲ ದುಬಾರಲ್ಲೇ ಕುಣಿದು ಕುಪ್ಪಳಿಸಿ ಎಲ್ಲ ಹೊರಟೋಗಿತ್ತು.
ಅಲ್ಲಿ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಸ್ಟ್ರೈಟಾಗಿ ಬಂದಿದ್ದು ನಾವು ಗೋಲ್ಡನ್ ಟೆಂಪಲ್ಗೆ. ಗೋಲ್ಡನ್ ಟೆಂಪಲಲ್ಲಿ ಬಂದು ಸ್ವಲ್ಪ ನೋಡಿದ್ವಿ, ಇಷ್ಟ ಆಯ್ತು ಎಲ್ಲರಿಗೂ. ಅಲ್ಲೂ ಕೂಡ ಸ್ವಲ್ಪ ಫೋಟೋ ತೆಗೆದ್ವಿ. ಫೋಟೋ ತಗೊಂಡು ಯಾವ್ಯಾವ ಥರ ಅಂದರೆ ಮುಖ ಕಾಣಿಸಿದ್ರೆ ಕೈ ಕಾಣಿಸಲ್ಲ, ಕೈ ಕಾಣಿಸಿದ್ರೆ ಕಾಲು ಕಾಣಿಸಲ್ಲ, ಈ ಥರ ಫೋಟೋಗಳು ನಮ್ಮದು ಮಕ್ಕಳು ತೆಗ್ದಿದ್ದ ಫೋಟೋಗಳು. ಯಾಕೆಂದರೆ ನಾವೆಲ್ಲರೂ ಎಂಜಾಯ್ ಮಾಡ್ತಾಯಿದ್ವಿ. ಅನಿತನ ಮಗಳು ಮತ್ತು ರಮ್ಯನ ಮಗಳು ಇಬ್ಬರೂ ಸೇರಿ ತೆಗ್ದಿದ್ದ ಫೋಟೋಗಳು. ಇದೊಂದು ವೀಡಿಯೋ ಮಾಡ್ಕೊಂಡ್ವಿ. ಎಲ್ಲರಿಗೂ ನಗು ಅಂದರೆ ನಗು. ಈ ವಿಡಿಯೋನ 4-5 ಸಲ ಮಾಡಿದ್ದೀವಿ. ಮಕ್ಕಳುಗಳು ಬಂದೇ ಬಿಡ್ತಿದ್ವು, ಆದ್ರೂ ಕೂಡ ಒಬ್ಬ ಬಂದ್ಬಿಟ್ಟು ಸಂತೋಷ ಅನ್ನೋದು ಸ್ಟಾಪ್ ಆಗಿದೆ. ಸೊ ಇದು ಎಲ್ಲ ಮುಗಿಸ್ಕೊಂಡು ಇಳಿದು ಬರ್ತಾಯಿದ್ವಿ. ಏಕೆಂದರೆ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಒಬ್ಬೊಬ್ಬರು ಒಂದೊಂದು ಕಡೆಯಿಂದ ಬಂದಿದ್ವಿ. ಪಕ್ಕ 7:30 ಆಗಿತ್ತು ಸಂಜೆ ನಾವು ಬರೋಷ್ಟರಲ್ಲಿ. ನನ್ನ ಮೈದಾನ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದ ಕರ್ಕೊಂಡು ಹೋಗೋದಕ್ಕೆ. ಎಲ್ಲರೂ ಬಂದ್ವಿ, ಮತ್ತೆ ತಗ್ಕೊಂಡು ಹತ್ವಿ. ಯಾವಾಗ ಮತ್ತೆ ಮೀಟ್ ಮಾಡೋದು, ಮತ್ತೆ ಟೂರ್ ಹಾಕೋಣ, ಈ ಥರ ಒಂದಿನಾದರೂ ಸೇರೋಣ, ಒಂದು ವರ್ಷದಲ್ಲಿ 1 ಸಲ 2 ಸಲನಾದರೂ ಈ ಥರ ಮೀಟ್ ಮಾಡೋಣ ಅಂತ ಎಲ್ಲರೂ ಮಾತಾಡ್ಕೊಂಡ್ವಿ. ಅವ್ರವ್ರ ಮನೆ ದಾರಿ ಅವ್ರವ್ರು ನೋಡಿಕೊಂಡ್ರು. ನಿಜವಾಗ್ಲೂ ಈ ಸಿಚುವೇಶನ್ನ ಎಕ್ಸ್ಪ್ಲೈನ್ ಮಾಡೋದು ತುಂಬ ಕಷ್ಟ. ಎಲ್ಲರ ಕಣ್ಣಲ್ಲೂ ನೀರು. ಎಲ್ಲರೂ ಆಗಲೇ ಒಂದು 10 ಕಿಲೋಮೀಟ್ರ್ ಇರಬೇಕಾದ್ರೇ ಊರು ಎಲ್ಲರೂ ಡೆಲ್ ಆಗೋದ್ವಿ. ಮತ್ತು ನಾನು ನನ್ನ ಇಷ್ಟೇ ನಡೆದಿದ್ದು. ನಿಜವಾಗ್ಲೂ ಅದು ಒಂದು ದಿನ ಅಷ್ಟೇ, ಬೆಳಗ್ಗೆ ಹೋಗಿ ಸಂಜೆ ವಾಪಸ್ ಬಂದಿದ್ದು. ಎಷ್ಟು ಮೆಮೊರೀಸ್ ಅಂದರೆ, ಎಷ್ಟೋ ದುಃಖ ನೋವು ಎಲ್ಲರೂ ಮರೆತು ಅಷ್ಟು ಸಂತೋಷವಾಗಿದ್ವಿ. ಮತ್ತೆ ಸಿಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗಾಗುತ್ತೆ ಅಂತ. ಥ್ಯಾಂಕ್ಸ್.